ನಮಸ್ತೆ ಎಲ್ರಿಗೂ, ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಹಳ್ಳಿಲಿರುವಂಥ ಅತ್ತೆ ಮನೆ ಅಂದರೆ ನಮ್ಮ ಮನೆಯವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ರೋಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ನಾವು ಇಲ್ಲಿ ಹೋಗ್ತಾ ಇದ್ದರೆ ಕಾರಲ್ಲಿ ಹೋಗ್ತಾ ಇರುವಾಗ ಏನೋ ಒಂದು ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇದ್ದೀವಿ ಅನಿಸುತ್ತೆ. ಅಷ್ಟು ಸೌಂಡ್ ಬರುತ್ತೆ, ಗಡ 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 ಅಂತ ಸೌಂಡು. ಊರಲ್ಲಿ ಮೈದನನ ಮಗಳದು ನಾಮಕರಣ ಇತ್ತು, ಹಾಗಾಗಿ ಹೊರಟಿದ್ವಿ. ಹಾಗೆ ಊರಿಗೆ ಹೋಗ್ತಾ ಅಲ್ಲಿ ಒಬ್ಬರು ನಡ್ಕೊಂಡು ಹೋಗ್ತಾ ಇದ್ರು, ಪಾಪ ವಯಸ್ಸಾದವರು. ಅವ್ರಿಗೆ ಕೂಡ ಪಿಕಪ್ ಮಾಡಿಕೊಂಡು ನಾವು ಹೋಗ್ತಾ ಇದ್ವಿ. ನೋಡಿ ರೋಡ್ ನೋಡಿ ಹೇಗಿದೆ, ಫುಲ್ ಕಾಡು, ಎರಡೂ ಸೈಡು ಅಷ್ಟು ಕಾಡಿದೆ ಇಲ್ಲಿ. ನೋಡಿ ಮಳೆಗಾಲದಲ್ಲಂತೂ ಕಾರು ಯಾವುದು ವೆಹಿಕಲ್ ಇಲ್ಲಿ ಬರೋದಿಲ್ಲ, ಬೈಕ್ ಅಷ್ಟೇ ಬರುತ್ತೆ. ಅದು ರೂಢಿ ಇದ್ದವರಿಗೆ, ಇಲ್ಲಿ ಎಷ್ಟು ಮನೆ ಇದೆಯಲ್ಲ ಅವ್ರಿಗಷ್ಟೇ ಬೈಕ್ ಹೊಡಿತಾರೆ. ಉಳಿದವ್ರು ಯಾರು ಬೈಕ್ ತಂದರೂ ಮೇಲೆ ಹತ್ಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಆಗುತ್ತೆ ಇಲ್ಲಿ ಹೋಗಲಿಕ್ಕೆ. ನೋಡಿ ಕಾರಂತೂ ಮೇಲೆ ಬರೋದೇ ಇಲ್ಲ ಮಳೆಗಾಲದಲ್ಲಿ, ಅಷ್ಟು ಇಲ್ಲಿ ಫುಲ್ಲು ಸ್ಲಿಪ್ಪೆಲ್ಲ ಆಗುತ್ತೆ, ಆ ಥರ ಇರುತ್ತೆ. ಮತ್ತು ಮರ ಎಲ್ಲ ಅಡ್ಡ ಬಿದ್ದಿರುತ್ತೆ ಮಳೆಗಾಲದಲ್ಲಿ. ಬೇಸಿಗೆಯಲ್ಲಿ ಅಷ್ಟೇ ಸ್ವಲ್ಪ ಹೋಗ್ಬೋದು, ಆದರೆ ಹೇಳಿದೆಲ್ಲ ಆ ಥರ ಫುಲ್ಲು ಕಾರೆಲ್ಲ ವೀಲೆಲ್ಲ ಜಾಮ್ ಆಗಿಬಿಡುತ್ತೆ. ಒಂದೇ ಸಲ ಡಗ 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 ಸೌಂಡ್ ಬಂದುಬಿಡುತ್ತೆ, ಹೆದರಿಕೆನೇ ಆಗುತ್ತೆ. ಬೆಲ್ಟೆಲ್ಲ ಹಾಕ್ಕೊಂಡು ಕೂತ್ರೂ ಅಷ್ಟು ಭಯ ಆಗುತ್ತೆ ನಮಗೆ. ಈ ಫುಲ್ಲು ರೋಡಲ್ಲಿ ಒಂದು 2-3 ಘಟ್ಟ ಇದೆ. ಅಪ್ಪ ಇಷ್ಟು ದೊಡ್ಡ ಘಟ್ಟ ಅಂದರೆ, ಆ ಘಟ್ಟ ಹತ್ತುವಾಗ ಹೇಳಿದ್ನಲ್ಲ, ಅಷ್ಟು ಒಂದು ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇದ್ದೀವಿ ಅನ್ಸುತ್ತೆ. ಅಷ್ಟು ಸೌಂಡು, ಜೋರು ಸೌಂಡು, ಇಡೀ ಕಾರು ಸಹಿತ ಅಲ್ಲಾಡುತ್ತೆ. ಫ್ರೆಂಡ್ಸ್ ನೋಡಿ, ಆದರೆ ವೆದರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಒಂಥರ ಕೋಲ್ಡ್ ಅಂದರೆ ಕೋಲ್ಡು. ಈಗ ಊಟಿ ಕೊಡೈಕೆನಾಲೆಲ್ಲ ಹೇಗಿರುತ್ತಲ್ಲ ಅದೇ ಥರ ಇಲ್ಲಿ ಈ ವೆದರ್ ಅಷ್ಟು ತಂಪಿರುತ್ತೆ. ಫುಲ್ಲು ಮಳೆಗಾಲದಲ್ಲಂತೂ ಫುಲ್ಲು ಫಾಗ್ ಎಲ್ಲ ಕಡೆ. ಒಂದು 2 ಗಂಟೆ 3 ಗಂಟೆ ಅಂದರೆ ಈವ್ನಿಂಗ್ ಅಷ್ಟು ಫಾಗ್ ಇರುತ್ತೆ. ನೋಡಿ ಇದು ತೋಟ ಎಲ್ಲ, ಗದ್ದೆ ಎಲ್ಲ ಇರೋದೆಲ್ಲ ತೋಟ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರು, ಎಲ್ಲ ಕಡೆ ಒಂಥರ ಹಸಿರಾಗಿದೆ. ತುಂಬ ಖುಷಿ ಅನಿಸುತ್ತೆ ಇಲ್ಲಿ ಒಂಥರ ಬಂದರೆ. ದನ ಕರುಗಳಿಗೆಲ್ಲ ಇಲ್ಲೇ ಬಿಡ್ತಾರೆ ಮೇವು ಮಾಡಲಿಕ್ಕೆ, ಎಲ್ಲ ಇಲ್ಲೇ ಮೇವು ಮಾಡ್ತಾರೆ. ನೋಡಿ ಆ ಕಡೆ ಈ ಕಡೆ ಸುತ್ತ ಎಲ್ಲ ಮನೆ ಇದೆ, ಮಧ್ಯದಲ್ಲಿ ಇದರ ತೋಟ, ಆಮೇಲೆ ಸುತ್ತ ಮತ್ತು ಗುಡ್ಡೆ. ನೋಡಿ ಆ ಕಡೆ ಸುತ್ತ ಎಲ್ಲ ಹಿಂದೆ ಮುಂದೆ ಎಲ್ಲ ಗುಡ್ಡೆ ಇದೆ. ಇದು ನಮ್ಮ ತೋಟ. ನೋಡಿ ತೋಟ ಈಗಂತೂ ಮಲೆನಾಡು ಸೈಡು ಈ ತೋಟಕ್ಕೆ, ಅಡಿಕೆ ತೋಟಕ್ಕೆ ಚುಕ್ಕಿ ರೋಗ ಅಂತ ಬಂದುಬಿಟ್ಟಿದೆ. ಇಲ್ಲಿ ಚುಕ್ಕಿ ರೋಗ, ಪಾಪ ರೈತರ ಸಮಸ್ಯೆ ತುಂಬ ಅಂದರೆ ತುಂಬ ಕಷ್ಟ ಆಗಿದೆ ಈ ಸಲ ಮಾತ್ರ. ನೋಡಿ ಬೆಳೆ ಏನೂ ಇಲ್ಲ. ಇದು ನೋಡಿ ಜಂಬೆ ಹಣ್ಣಿನ ಮರ, ಹೂವೆಲ್ಲ ಬಿಟ್ಟಿದೆ ಇವಾಗ. ಜಂಬೆ ಹಣ್ಣು ಬಿಡಲಿಕ್ಕೆ ರೆಡಿಯಾಗಿದೆ, ಮೊಗ್ಗೆಲ್ಲ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ. ಈ ಹೂವು ಕೂಡ ತಿಂತೀವಿ ನಾವು, ಜಂಬೆ ಹೂವು ಥರ ಹುಳಿ ಇರುತ್ತೆ ಟೇಸ್ಟು. ಹಣ್ಣಾದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಟೇಸ್ಟ್ ನೋಡಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ಮರ ನೋಡಿದ್ದೀರಾ ಅಂದರೆ ಜಂಬೆ ಹಣ್ಣಿನ ಮರ ಮಲೆನಾಡು ಸೈಡು ಜಾಸ್ತಿ ಇರುತ್ತೆ ಇದು. ನೋಡಿ ತೋಟದಲ್ಲಿ ಅದು ಹೇಳಿದ್ನಲ್ಲ, ಅಡಿಕೆ ಮರ ಅಂತೂ ಏನೂ ಇಲ್ಲ, ಹಾಗಾಗಿದೆ. ಏಲಕ್ಕಿ ಗಿಡ ಎಲ್ಲ ಸ್ವಲ್ಪ ಇದೆ ಇವಾಗ. ಬಟ್ ಬಾಳೆ ಗಿಡ ಎಲ್ಲ ಇದೆ. ಬಾಳೆ ಗಿಡಕ್ಕೆ ಮಂಗದ ಕಾಟ ನೋಡಿ, ಎಲ್ಲ ಬಾಳೆ ಕೊನೆಗೆಲ್ಲ ಬಟ್ಟೆ ಸುತ್ತಿ ಇಟ್ಟಿದ್ದಾರೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಮಂಗ ಇದೆ ಇಲ್ಲಿ, ಮಂಗದ ಕಾಟ. ಹಾಗೆ ಉಪ್ಪಗೆ ಮರ ಅಂತಲ್ಲ, ಉಪ್ಪಗೆ ಹುಳಿ, ವಾಟೆ ಹುಳಿ, ಅದೆಲ್ಲ ಮರ ಇದೆ ಇಲ್ಲಿ ತೋಟದಲ್ಲಿ. ಹಾಗೆ ನೀರು ಕೂಡ ತುಂಬ ಚೆನ್ನಾಗಿ ನೀರಿನ ವ್ಯವಸ್ಥೆ ಇದೆ, ಅಂದರೆ ಜರಿ ಇದೆ. ಜರಿ ನೀರು ಇಲ್ಲೆಲ್ಲ ಕಡೆ ಮನೆಗೂ ಯೂಸ್ ಮಾಡಲಿಕ್ಕೆ ಜರಿ ನೀರೇ ಬರುತ್ತೆ. ಇಲ್ಲಿ ನೋಡಿ ತೋಟದಲ್ಲಿ ಒಂದು ನಿಂಬೆ ಗಿಡ ಇದೆ, ಮತ್ತು ಮಾದ್ಲಕಾಯಿ ಗಿಡ ಇದೆ. ಮಾದ್ಲಕಾಯಿ ಅಂತ ಗೊತ್ತಿದೆ ನಿಮಗೆ, ಉಪ್ಪಿನಕಾಯಿ ಹಾಕ್ತಾರೆ ಸ್ವಲ್ಪ. ದೊಡ್ಡಲಿಕಾಯಿ ಬರುತ್ತಲ್ಲ ಅದೇ ಥರ ಇರುತ್ತೆ ಇದು ಮಾದ್ಲಕಾಯಿ. ಅದನ್ನು ಕೂಡ ಉಪ್ಪಿನಕಾಯಿ ಹಾಕ್ತಾರೆ, ಸ್ವಲ್ಪ ಕಹಿ ಅಂಶ ಇರುತ್ತೆ ಅದು, ಆದರೂ ಚೆನ್ನಾಗಿರುತ್ತೆ ಅದು. ನೋಡಿ ಇಲ್ಲಿ ಮತ್ತೊಂದು ಜಂಬೆ ಮರ ಇದೆ, 2 ಜಂಬೆ ಮರ ಇದೆ ಒಟ್ಟು. ನೋಡಿ ಈ ಥರ ಬಾಳೆ ಗಿಡ ಎಲ್ಲ ಇದೆ. ನನ್ನ ಮಗ ಕೂಡ ಬಂದಿದ್ದ ತೋಟಕ್ಕೆ. ಏಲಕ್ಕಿ ಗಿಡ, ಹಾಗೆ ಮತ್ತು ಅದು ಎಂತ ಇದು ನೋಡಿ ಏಡಿ ಹಿಡಿಲಿಕ್ಕಂತ ಮಾಡಿ ಇಟ್ಟಿದ್ದಾರೆ ಡಬ್ಬಿ, ಅದರಲ್ಲೇನೋ ಹಿಂಗೆ ಹಾಕಿ ಏಡಿ ಹಿಡಿತಾರಂತ, ನಂಗೆ ಗೊತ್ತಿಲ್ಲ. ಹಾಗೆ ಕಾಳು ಮೆಣಸಿನ ಬಳ್ಳಿ ಎಲ್ಲ ಇದೆ. ಬಾಳೆ ಕೊನೆಗೆಲ್ಲ ನೋಡಿ ಚೀಲ ಕಟ್ಟಿದ್ದಾರೆ, ಇಲ್ಲಾಂದರೆ ಎಲ್ಲ ಮಂಗ ಖಾಲಿ ಮಾಡಿಬಿಡುತ್ತೆ.
ನೋಡಿ ನನ್ನ ಮಗನ ನೋಡಿ ರೂಢಿ ಇಲ್ಲ ಅಲ್ಲ ತೋಟದಲ್ಲಿ ಬಂದ ಸ್ವಲ್ಪ, ಆದರೆ ಇವನು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ. ನೀರು ನೋಡಿ ಎಷ್ಟು ಖುಷಿ ಆಗುತ್ತೆ ಇಲ್ಲೆಲ್ಲ ನೀರು ನೋಡಿದ್ರೆ. ಇದರಲ್ಲಿ ಮೀನು ಕೂಡ ಇದೆ, ಚಿಕ್ಕ ಚಿಕ್ಕ ಮೀನು. ಹಾಗೆ ನಮ್ಮ ಮನೆಯವರು ಒಂದೆರಡು ಮೀನು ಹಿಡಿತೀನಿ ಅಂದ್ಕೊಂಡು ಏನು ಟ್ರೈ ಮಾಡ್ತಾ ಇದ್ದಾರೆ. ನೋಡಿ ಚಿಕ್ಕ ಚಿಕ್ಕ ಮೀನಿದೆ, ತುಂಬ ಚಿಕ್ಕದು, ದೊಡ್ಡದೆಲ್ಲ ಇಲ್ಲ. ಏಡಿ ಎಲ್ಲ ತುಂಬ ಸಿಗುತ್ತೆ ಇಲ್ಲಿ ಹಿಡಿದರೆ. ಕಲ್ಲು ಒಳಗಡೆ ಏಡಿ ಇರುತ್ತೆ, ಸ್ವಲ್ಪ ದೊಡ್ಡ ದೊಡ್ಡ ಏಡಿನೇ ಇರುತ್ತೆ. ಕಾರೇಡಿ ಅಂತ ಹೇಳ್ತಾರೆ, ಕರಿ ಏಡಿ, ಅದು ಸಿಗುತ್ತೆ ಇಲ್ಲಿ ಹಿಡಿದ್ರೆ. ಮೀನು ಮಾತ್ರ ಚಿಕ್ಕ ಚಿಕ್ಕದಿದೆ. ನೋಡಿ ನೀರೆಲ್ಲ ಚೆಂದ ಹರಿತಾ ಇದೆ, ತೋಟ ಎಲ್ಲ ತಂಪಿರುತ್ತೆ ಯಾವಾಗಲೂ. ಆದರೂ ಇವಾಗಿನ ಇದರಲ್ಲಿ ಈ ಚುಕ್ಕೆ ರೋಗ ಬಂದಿದೆ ನೋಡಿ. ಇಷ್ಟು ನೀರಿನ ವ್ಯವಸ್ಥೆ ಎಲ್ಲ ಇದ್ದರೂ ಕೂಡ ಈ ಸಲ ಏನು ಅಡಿಕೆ ಬೆಳೆನೇ ಇಲ್ಲ ಅದಕ್ಕೆ ರೈತರಿಗೆ. ತುಂಬ ಅಂದರೆ ತುಂಬ ಕಷ್ಟ ಆಗಿದೆ. ನೋಡಿ ನಮ್ಮನೆಯವರು ಮೀನು ಹಿಡಿತಾ ಇದ್ದಾರೆ. ನೋಡಿ ಎಷ್ಟು ಮೀನು ಹಿಡಿತಾರೆ ಅಂತ ನೋಡುವ ನಾವು. ಚಿಕ್ಕ ಮಕ್ಕಳೆಲ್ಲ ಬಂದರೆ ಇಲ್ಲಿ ಸುಮಾರು ಮೀನು ಹಿಡಿತಾರೆ. ನಮ್ಮ ಭಾವನ ಮಕ್ಕಳೆಲ್ಲ ಬಂದರೆ ಸುಮಾರು ಮೀನು ಹಿಡಿತಾರೆ. ಅಂದರೆ ಒಂದು ಪಲ್ಯಕ್ಕೆ ಹಾಕುವಷ್ಟು ಮೀನನ್ನು ಹಿಡಿತಾರೆ ಅವರು. ಅದು ಹೇಗೆ ಹಿಡಿತಾರೋ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಸಿಗ್ತಾನೆ ಇಲ್ಲ. ನೋಡಿ ಮೀನು ಟ್ರೈ ಮಾಡ್ತಾನೆ ಇದ್ದಾರೆ ಇನ್ನು. ಹಾಗೆ ಒಂದು ಚಿಕ್ಕದೇನೋ ಒಂದು ಮೀನು ಹಿಡ್ಕೊಂಡು ಬಂದಿದ್ದಾರೆ ನೋಡಿ, ಕೈಯಲ್ಲಿ ತೋರಿಸ್ತಾ ಇದ್ದಾರೆ. ಅದನ್ನು ಮತ್ತೆ ನೀರಿಗೆ ಬಿಡ್ತಾ ಇದ್ದಾರೆ. ನನ್ನ ಮಗ ನೋಡಿ ತುಂಬ ಖುಷಿಯಾಗಿಬಿಟ್ಟ ಮೀನು ನೋಡಿ. ಮೀನು ತಗೊಂಡು ಹೋಗುವ ಅಂತ ಇದ್ದ. ಹಾಗೆ ಮಳೆಗಾಲ ಬಂತಲ್ಲ, ಹಾಗೆ ಕಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ಮನೆಗೆಲ್ಲ ಒಯ್ಯಲಿಕ್ಕೆ. ಮತ್ತು ನೋಡಿ ಈ ಕಡೆ ಎಲ್ಲ ಹೀಗೆ ಅರಿಶಿನ ಗಿಡ ಮತ್ತು ಎಲ್ಲ ಗಿಡ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಇಲ್ಲಿ ನೀರೆಲ್ಲ ಎಲ್ಲ ಕಡೆ ಹರಿತಿದೆಲ್ಲ, ಹಾಗೆ ನೋಡಿ ಹಸಿರಾಗಿದೆ ಫುಲ್ ಇಲ್ಲಿ. ಇದು ಏನು ದಾಲ್ಚಿನ್ನಿ ಗಿಡ ಇದೆ ನೋಡಿ, ಎಲ್ಲ ಒಣಗಿದೆ, ಅದು ಕಡ್ದಿದ್ದಾರೆ. ದಾಲ್ಚಿನ್ನಿ ಗಿಡ ಕೂಡ ಇಲ್ಲಿ ಇದೆ ನೋಡಿ. ಲವಂಗ ದಾಲ್ಚಿನ್ನಿ ಅಂತಾರಲ್ಲ ಆ ಗಿಡ ಇದು ನೋಡಿ. ಇದು ಆ ಎಲೆನ ಪಲಾವ್ ಎಲೆ ಅಂತ ಹಾಕ್ತೀವಲ್ಲ ಅದೇ ಎಲೆ ಇದು ನೋಡಿ. ಈ ಥರ ಇದೆ ನಮ್ಮ ಮನೆ, ಹಳ್ಳಿ ಮನೆ ಈ ಥರ ಇದೆ. ಈ ಕಡೆ ಎಲ್ಲ ಮಣ್ಣು ತೆಗೆದಿದ್ದಾರೆ ಇನ್ನು ತೋಟ ಮಾಡಲಿಕ್ಕಂತ. ಬಟ್ ಇವಾಗ ತೋಟ ಈ ಥರ ಎಲೆ ಚುಕ್ಕೆ ರೋಗ ಬಂದಿದ್ದಕ್ಕಾಗಿ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ನೋಡಿ. ವೆದರ್ ಅಂತೂ ತುಂಬ ಚೆನ್ನಾಗಿದೆ, ತೋಟದ ಹುಲ್ಲು ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆ ನೋಡಿ. ನಮ್ಮ ಮನೆ ಮೇಲೆ ಇದೆ, ಈ ಕಡೆ ಕೆಳಗಡೆ ಅಂದರೆ ತೋಟ. ಇದು ಮೇಲ್ಗಡೆ ಮತ್ತು ಗುಡ್ಡ ಫುಲ್ಲು. ತೋಟಕ್ಕೆಲ್ಲ ನೀರಿನ ವ್ಯವಸ್ಥೆ ಕೂಡ ಇದೆ. ಯಾಕಂದರೆ ಜರಿ ನೀರೇ ಬರುತ್ತಲ್ಲ, ಅದನ್ನು ಈ ಥರ ನೀರು ವ್ಯವಸ್ಥೆ ಮಾಡಿದ್ದಾರೆ. ಕಾಳುಮೆಣಸು ಮಾತ್ರ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ, ಬೆಳೆ ಚೆನ್ನಾಗಿ ಬರುತ್ತೆ ಕಾಳುಮೆಣಸು ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇದು ನಮ್ಮ ಮನೆ ನೋಡಿ, ಹೀಗೆ ತೋಟದ ಮೇಲೆ ಇದೆ. ಹಾಗೆ ಹೂವಿನ ಗಿಡ ಕೂಡ ತುಂಬ ಹಾಕ್ಕೊಂಡಿದ್ದಾರೆ ನೋಡಿ. ಬಿಳಿ ದಾಸವಾಳ, ಇದೊಂಥರ ರೆಡ್ ಪಿಂಕಿಶ್ ರೆಡ್ ಎರಡು ಮಿಕ್ಸ್ ಇದೆ, ಆ ಥರ ದಾಸವಾಳ ಇದೆ. ಈ ಕಡೆ ನೋಡಿ ಸುಮಾರೆಲ್ಲ ಹೂವಿನ ಗಿಡ ಇದೆ, ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿ ಏನೋ ಒಂದು ತರಕಾರಿ ಹಾಕಿದರೂ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ, ಆದರೆ ಸ್ವಲ್ಪ ಹಾಕೋದು ಕಡಿಮೆ ಅವರು ತರಕಾರಿ ಎಲ್ಲ. ಆಮೇಲೆ ಇಲ್ಲೇನೋ ಗಿಡ ಎಲ್ಲ ಸಸಿ ಹಾಕಿಟ್ಟಿದ್ದಾರೆ ನೆಡಲಿಕ್ಕಂತ. ಮತ್ತು ಇಲ್ಲಿ ನೋಡಿ ಟೊಮೆಟೊ ಗಿಡ ಎಷ್ಟು ಬಿಟ್ಟಿದೆ, ಟೊಮೆಟೊ ಕಾಯಿ. ಆಮೇಲೆ ಮೊಗೆಕಾಯಿ ಹಾಕಿದ್ದಾರೆ ಈ ಕಡೆ, ಹಸಿಮೆಣಸು ಮತ್ತು ಬದನೆಕಾಯಿ, ಮೊಗೆಕಾಯಿ ಎಲ್ಲ ಹಾಕಿದ್ದಾರೆ. ಬದನೆಕಾಯಿ ಬಿಟ್ಟಿದೆ ನೋಡಿ, ಎಷ್ಟು ಉದ್ದುದ್ದು ಬದನೆಕಾಯಿ ಬಿಟ್ಟಿದೆ, ರೌಂಡ್ ಬದನೆಕಾಯಿ ಕೂಡ ಇದೆ. ಇದು ಮೊಗೆಕಾಯಿ ನೋಡಿ, ಇದು ಮೊಗೆಕಾಯಿದು ಮಿಡಿ ಎಲ್ಲ ಬಿಟ್ಟಿದೆ ಇವಾಗ ಇನ್ನು ಸ್ವಲ್ಪ. ಹಾಗೆ ನೆಕ್ಸ್ಟ್ ಇಲ್ಲಿ ಕಲ್ಲಂಗಡಿ ಬಳ್ಳಿ ಕೂಡ ಒಂದಿದೆ ನೋಡಿ. ಕಲ್ಲಂಗಡಿ ಕಾಯಿ ಕಾಣಿಸ್ತಾ ಇದೆ ನಿಮಗೆ, 2 ಕಲ್ಲಂಗಡಿ ಕಾಯಿ ಬಿಟ್ಟಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೀವರಿಗೆ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.